ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕತ್ಲೆ ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಇವಾಗ ಜಸ್ಟ್ ಕರೆಂಟ್ ಹೋಯಿತು. ಸೊ ನಿನ್ನೆ ನೈಟಿಂದನೂ ಸಹ ಹಿಂಗೆ ಆಫ್ ಆ್ಯಂಡ್ ಡೌನ್ ಆಗ್ತಾನೆ ಇದ್ದಾವೆ. ನಿನ್ನೆ ಅಲ್ಲಿಗೂ ಸಹ 10:30 ಆಗಿತ್ತು. ಆವಾಗ ಬಂದು ಯಾವಾಗಲ್ಲ 8:45 9:30ಇಂದನೂ ಸಹ ಇದೇ ಥರ ಆಗ್ತಾಯಿದೆ. ಆಫ್ ಆ್ಯಂಡ್ ಡೌನ್ ಬುಗ್ ಅನ್ನೋ ಥರ ಅನ್ನುತ್ತಾ ಇತ್ತು. ಸೊ ವರ್ಕು ಕೂಡ ಮಾಡೋದಕ್ಕಾಗಲಿಲ್ಲ. ಮಷಿನ್ಗಳನ್ನೆಲ್ಲ ಆಫ್ ಮಾಡಿಕೊಂಡು ಮೇಲ್ಗಡೆ ಬಂದರು ನವೀನವರು. ಒಂದು 12 o'clock ಹಂಗೆ ಬಂದುಬಿಟ್ಟು ಒಂದು ಸೆಟ್ ಮಾಡೋರು ಕೊಟ್ಬಿಟ್ಟು ಹೋಗ್ಬಿಡೋಣ, ಬೆಳಗ್ಗೆ ಬಂದು ರನ್ ಮಾಡ್ತಾರೆ ಅನ್ಲಿಕ್ಕೆ. ಆದ್ರೂ ಸಹ ಸರಿ ಹೋಗಲೇ ಇಲ್ಲ. ನಿಜವಾಗ್ಲೂ ಸಹ ನಮಗೆ ನಿನ್ನೆ ಫುಲ್ ವರ್ಕೇ ಆಗಿಲ್ಲ ಹೇಳಬೇಕು ಅಂತಂದರೆ. ಅದಾದಮೇಲೆ ಬೆಳಗ್ಗೆ ನೋಡ್ತೀನಿ, ಬೆಳಗ್ಗೆನೂ ಸಹ ಹಾಗೆ ಅಂತ ಇತ್ತು. ಸರಿ ಕರೆಂಟ್ ಫುಲ್ ಕಂಪ್ಲೀಟಾಗಿ ಕರೆಂಟ್ ಹೋಯಿತು. ಅದಾದಮೇಲೆ ಬಂದ ಮೇಲೆ ಇವಾಗ ಪರವಾಗಿಲ್ಲ ಅನ್ನೋ ಥರ ಅಂದ್ಕೊಂಡೆ. ಚೆನ್ನಾಗಿತ್ತು, ಏನು ನಾರ್ಮಲ್ ವೋಲ್ಟೇಜ್ ಇತ್ತು, ಏನು ಸಹ ಬುಗ್ ಅನ್ನೋ ಥರ ಆಫ್ ಆ್ಯಂಡ್ ಡೌನ್ ಆಗೋ ಥರ ಏನೂ ಸಹ ಆಗಲಿಲ್ಲ. ಇವಾಗ ನೋಡಿದ್ರೆ ಮತ್ತೆ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೇನು ಎಲೆಕ್ಟ್ರಿಷಿಯನ್ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದುಬಿಟ್ಟು ಅಶ್ವಿನಿ ತಿಪ್ಪಾರೆಡ್ಡಿ. ಯಾಕಂದರೆ ತುಂಬ ಜನಕ್ಕೆ ನನ್ನ ಹೆಸರೇ ಗೊತ್ತಿರಲ್ಲ. ಯಾಕಂದರೆ ನಂಬರ್ ತೊಗೊಂಡಿರೋರು ಎಲ್ಲರ ಫಸ್ಟ್ ಕೇಳೋದೇ ಕಾಲ್ ಮಾಡಿಬಿಟ್ಟು ಅಕ್ಕ ನಿಮ್ಮ ಹೆಸರೇನು, ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ನವರ ಅಂತ ಕೇಳ್ತಾರೆ. ನನ್ನ ಹೆಸರು ಬಂದುಬಿಟ್ಟು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಕೂಡ ನಾನು ಒಂದು ಇವತ್ತಿನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಶಾಪಿಗೆ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೈಸೂರು ಸಿಲ್ಕ್ ಸ್ಯಾರಿದು ವರ್ಕ್ಗೆ ಕೊಟ್ಟಿರೋದು. ಈ ವಿಡಿಯೋ ನನ್ನ ವಿಡಿಯೋನ ತುಂಬ ನೋಡ್ತಾರೆ ಅವರು, ಹೇಳಬೇಕು ಅಂತಂದರೆ. ಈ ಬ್ಲೌಸ್ ನನಗೆ ಕೊಟ್ಟಿರೋರು. ಸೊ ಏನು ಅಂದ್ಕೊಂಡ್ಬೇಡಿ, ಇದು ನಿಮ್ಗಂತಲ್ಲ, ನೆಕ್ಸ್ಟ್ ಕೊಡೋರ್ಗೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ಕೊಡೋರು ನಮಗೆ ವರ್ಕ್ ಕೊಡೋರು. ಸೊ ಇದೇನಾಗಿದೆ ಅಂತಂದರೆ, ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸು ಕಟ್ ಮಾಡಿದ್ದಾರೆ. ನಮಗಿದು ನಾನು ಹೇಳಿದ್ದೀನಿ ಎಲ್ಲ ವಿಡಿಯೋದಲ್ಲೂ ಸಹ, ಒಂದು ರಿಂಗಲ್ಸು ಬರಲ್ಲ, ಒಂದು ಡಾಟ್ ಬರಲ್ಲ, ಏನೂ ಬರಲ್ಲ, ಚೆನ್ನಾಗಿ ಬರುತ್ತೆ. ಕೆಲವೊಂದು ಕಡೆ ವಾಪಸ್ ಕಳಿಸ್ತಾ ಇದ್ದಾರೆ, ಕಂಪ್ಯೂಟರೈಸ್ಡ್ ಮಷಿನ್ ಇಟ್ಕೊಂಡಿರೋರು. ಈ ಥರ ಸ್ಯಾರಿಗಳಿಗೆ ವರ್ಕ್ ಹಾಕ್ಲಿಕ್ಕೆ ಬರಲ್ಲ, ಇಂಜು ಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಸೊ ಅದು ಸೆಕೆಂಡ್ ಪಾರ್ಟು. ಅದು ಇಂಜೋದು ಅದೆಲ್ಲ ಬಿಟ್ಬಿಡಿ. ಬಟ್ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಮೀಟ್ರ್ ಕೂಡ ಇಲ್ಲ ಹೇಳ್ಬೇಕಂದ್ರೆ, ಬರೀ 75 ಸೆಂಟಿಮೀಟರ್ ಇದೆ. ಬಟ್ ಅವ್ರ ಮೆಜರ್ಮೆಂಟಿಗೆ ಇದು 75 ಸೆಂಟಿಮೀಟರ್ ಮೆಜರ್ಮೆಂಟು ಆಗೋದೇ ಇಲ್ಲ ಹೇಳಬೇಕು ಅಂತಂದರೆ. ಸೊ 75 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದು ಹೆಂಗೆ ವರ್ಕ್ ಹಾಕಬೇಕಂತಲೇ ಗೊತ್ತಾಗ್ತಿಲ್ಲ. ಫ್ರೇಮ್ಗೂ ಸಹ ಫಿಟ್ ಆಗ್ತಾ ಇಲ್ಲ. ಫ್ರೇಮ್ಗೆ ನಾವು ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಫಿಟ್ ಮಾಡೋದು ಏನೋ ಒಂದು ಮಾಡ್ಕೊತೀವಿ. ಬಟ್ ಸ್ಟಿಚ್ ಮಾಡೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಎಲ್ಲದಕ್ಕೂ ಪೀಸ್ ಹಾಕಬೇಕು. ಇಲ್ಲಿ ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಪೀಸ್ ಕೊಟ್ಟಿರ್ತಾರೆ ಇನ್ನೂ ಎಕ್ಸ್ಟ್ರಾ. ಸೊ ಕಟ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಇವರಂತಲ್ಲ, ಎಲ್ಲ ಕಸ್ಟಮರ್ಸು ಕೂಡ ಮಾಡೋದು ಇದೇನೆ. ಇನ್ನೊಂದು 15 ಸೆಂಟಿಮೀಟರ್ಗೆ ನೀವೇನು ಒಂದು ನೆರಿಗೆ ಬೀಳೋ ಅಷ್ಟು ಏನೂ ಕಟ್ಟಾಗಲ್ಲ. ಇವಾಗ ನೋಡಿ, 15 ಸೆಂಟಿಮೀಟರ್ಗೋಸ್ಕರ ಇಡೀ ಬ್ಲೌಸ್ ಫುಲ್ಲು ಪೀಸ್ ಹಾಕ್ಕೊಳ್ತಾ ಬರಬೇಕು. ಕ್ರಾಸ್ ಪೆಟ್ಗೂ ಪೀಸ್ ಹಾಕಬೇಕು, ಸ್ಲೀವ್ಸ್ಗೂ ಪೀಸ್ ಹಾಕಬೇಕು, ಎಲ್ಲದಕ್ಕೂ ಪೀಸ್ ಹಾಕಬೇಕು. ಇದು ಬೇಕಾ ನಿಮಗೆ? ಅಷ್ಟು ದುಡ್ಡು ಕೊಟ್ಟು ಅಷ್ಟೆಲ್ಲ ಕಾಸ್ಟ್ಲಿ ಸೀರೆಗಳನ್ನ, ಮೈಸೂರು ಸಿಲ್ಕ್ ಸ್ಯಾರಿಗಳು ಕಾಸ್ಟ್ಲಿನೇ ಇರುತ್ತೆ ಹೇಳಬೇಕು ಅಂತಂದರೆ. ಸೊ ದುಡ್ಡು ಕೊಟ್ಟು ಪೀಸ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ನೀವು ಇಷ್ಟು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತೀರಾ. ಸಾರಿ, ಬ್ಲೌಸ್ನವ್ರಿಗೆ ಓನರ್ಗೆಲ್ಲ ಹೇಳ್ತಾ ಇರೋದು ನಾನು, ಎಲ್ಲ ಕಸ್ಟಮರ್ಸ್ಗೂ ಹೇಳ್ತಾ ಇರೋದು. ಸೊ ನೀವು ಓನಾಗಿ ಕಟ್ ಮಾಡ್ಕೊಂಡು ಬರೋದಾದರೆ ಈ ಥರ ಕಟ್ ಮಾಡ್ಕೊಂಡು ಬರಲೇಬೇಡ್ರಿ ಹೇಳಬೇಕು ಅಂತಂದರೆ. ಇಷ್ಟು ಪೀಸ್ಗೆ ವರ್ಕ್ ಎಲ್ಲಿಂದ ಹಾಕೋದು? ಈ ಥರ ಇದ್ಬಿಟ್ರೆ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಗೊತ್ತಾ ಹೇಳಬೇಕು ಅಂತಂದರೆ. ಎಲ್ಲದಕ್ಕೂ ಪೀಸ್ ಹಾಕ್ಬಿಟ್ಟು ವರ್ಕ್ ಮಾಡಬೇಕು. ವರ್ಕೇನೋ ಬಿಡಿ ಮಾಡಿಬಿಡ್ತೀವಿ, ಸ್ಟಿಚ್ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರು ಸ್ವಲ್ಪ ದಪ್ಪ ಇದ್ದಾರೆ. 75 ಸೆಂಟಿಮೀಟರ್ಗೆ ಅವ್ರಿಗೆ ಕಂಪಲ್ಸರಿ ಆಗೋದೇ ಇಲ್ಲ. ಆ ಥರ ಪೀಸ್ಗೆ ಈ ಥರ ಇಟ್ಬಿಟ್ರೆ ಏನು ಮಾಡೋದು ಹೇಳಿ? ಸೊ ಎಲ್ಲರೂ ಅಷ್ಟೇ, ಅಟ್ಲೀಸ್ಟ್ ಒಂದು 85 ಸೆಂಟಿಮೀಟರ್ ಆದ್ರೂ ಕಟ್ ಮಾಡ್ಕೊಂಡು ಬನ್ನಿ ಬ್ಲೌಸ್ ಪೀಸ್ನ. ನೀವೇ ಕಟ್ ಮಾಡ್ಕೊಂಡು ಬರೋದಾದರೆ. ಇಲ್ಲ ನೀವು ಡೈರೆಕ್ಟಾಗಿ ಇಲ್ಲಿಗೆ ತೊಗೊಂಡು ಬಂದರೆ ನಮ್ಗೆ ಎಷ್ಟು ಬೇಕೋ ನಾನು ಎಷ್ಟು ಎಕ್ಸ್ಟ್ರಾ ಕೂಡ ಕಟ್ ಮಾಡ್ಕೊಳಲ್ಲ. ಕರೆಕ್ಟಾಗಿ 85 ಸೆಂಟಿಮೀಟರ್ ಫ್ರೇಮ್ ಇದೆ. ಸೊ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಳ್ತೀನಿ ನಾನು. ಎಕ್ಸ್ಟ್ರಾ ಕೂಡ ಕಟ್ ಮಾಡ್ಕೊಳಲ್ಲ. ತುಂಬ ದಪ್ಪ ಇದ್ದಾರೆ ಅಂದಾಗ ಬ್ಲೌಸ್ ಪೀಸ್ ಎಷ್ಟು ಬಂದಿರುತ್ತೋ ಅಷ್ಟನ್ನು ಸಹ ಕಟ್ ಮಾಡ್ಕೊಳ್ತೀನಿ. ಅಥವಾ ಸೆರಗು ಸೈಡ್ ಏನಾದರೂ ಬ್ಲೌಸ್ ಪೀಸ್ ಬಂದಿದ್ದರೆ ಅದೆಷ್ಟು ಬಂದಿತ್ತೋ ಅಷ್ಟನ್ನು ಸಹ ಕಟ್ ಮಾಡ್ಕೊಳ್ತೀನಿ. ಇನ್ನೂ ನಾವು ಸಿಗಿಸ್ಕೊಳ್ಳೋ ಥರ ಹುಡುಗ ಜರ್ಗಲ್ಲಿ ಏನಾದರೂ ಬಂದಿದ್ದೆ, ಹುಡುಗ ಜರ್ಗಲ್ಲಿ ನಾನು ಅದನ್ನು ಕಟ್ ಕೂಡ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಎಷ್ಟು ಬ್ಲೌಸ್ ಪೀಸ್ ಬೇಕೋ ಅಷ್ಟಕ್ಕೆ ಮಾತ್ರನೇ ಕಟ್ ಮಾಡ್ಕೊಂಡಿರ್ತೀನಿ. ಬಟ್ ಈ ಥರ ಯಾರು ಕೂಡ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಬ್ಲೌಸ್ ಹಾಳು ಮಾಡ್ಕೊತೀರಾ ಅಷ್ಟೇ. ಬ್ಲೌಸ್ ಪೀಸ್ ಅಡ್ಜಸ್ಟ್ ಆಯಿತು ಅಂದರೆ ಓಕೆ, ಬ್ಲೌಸ್ ಪೀಸೇ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ ನೀವು? ಸೊ ಅದನ್ನು ಯೋಚನೆ ಮಾಡಿ. ಸುಮ್ಮನೆ ಅಷ್ಟೆಲ್ಲ ಕಾಸ್ಟ್ಲಿ ದುಡ್ಡು ಕೊಟ್ಟು ಸ್ಯಾರಿಗಳು ತಗೊಂಡು ಹಾಳು ಮಾಡ್ಕೊಂಡು. ಸೊ ಯಾರೋ ಬಂದರು ಅಂದ್ಕೊಂಡೆ ನಾನು. ಯಾರೋ ಬೈಕ್ ನಿಲ್ಲಿಸಿದ್ದಾರೆ ಮನೆ ಶಾಪ್ ಮುಂದೆ ಅಷ್ಟೇ. ಸೊ ಇದನ್ನು ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಡಿಸೈನ್ ಹೇಳಿದ್ದಾರೆ, ಡಿಸೈನ್ ಚೆನ್ನಾಗಿದೆ ಹೇಳಬೇಕು ಅಂದರೆ. ಅವ್ರು ಸೆಲೆಕ್ಟ್ ಮಾಡಿರೋದು ಬ್ಲೌಸ್ ಪೀಸ್ ಕಮ್ಮಿ ಇದೆ ಅಷ್ಟೇ. ಸೊ ನಾನು ಫ್ರೇಮಿಗೆ ಫಿಟ್ ಮಾಡಿ ಡಿಸೈನ್ ರನ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಇದೆ, ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಸಿಗ್ತೀನಿ ನಿಮಗೆ.
ಸೊ ಇನ್ನು ಇಲ್ಲಿ ನಾನು ಶಾಪಿಗೆ ಬರೋಕ್ಕಿಂತ ಮುಂಚೆ ಮನೇಲಿ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೈಟ್ ತಂದಿರೋ ತರಕಾರಿ ಎಲ್ಲನೂ ಸಹ ಹಾಗೆ ಇತ್ತು. ಸೊ ಅದನ್ನೇ ಇವಾಗ ಒಂದು ಬೇಸನ್ಗೆ ಹಾಕ್ಕೊಂಬಿಟ್ಟು ನೀರು ಇಟ್ಬಿಟ್ಟು ಬೇಸನ್ನ ಸಿಂಕಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ನಾನು ಉಪ್ಪು ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀರಿಗೆ. ಆಮೇಲೆ ಎಲ್ಲನೂ ಸಹ ತೊಳೆದಿಟ್ಕೊಳ್ತೀನಿ. ಸೊ ಯಾಕೆಂದರೆ ಮೊನ್ನೆ ಹೋದ್ಸಲಿ ತಂದಿರೋವಂತಹ ತರಕಾರಿಗೆ ಸೊ ಯಾವುದು ಅಂತಂದರೆ ಟೊಮೆಟೊ ಅನಿಸುತ್ತೆ. ಸೊ ಟೊಮೆಟೊ ತುದಿನಲ್ಲಿ ಏನಿರುತ್ತಲ್ಲ ತುಂಬಲ್ಲಿ ಫುಲ್ಲು ವೈಟು. ಸೊ ಅದು ಬೂಜು ಬಂದಿರೋ ಥರನೂ ಅನ್ನಿಸ್ತಾ ಇಲ್ಲದೇನೋ ಪೌಡ್ರ್ ತಂದಿರೋದೇನೋ ಆಗಿನ ತಂದಿರೋದು ಅದು ಹೆಂಗೆ ಬೂಜು ಬರೋ ಥರ ಅನಿಸುತ್ತೆ. ಬಟ್ ತುಂಬಾ ಜನ ರಶ್ ಇರೋದು ಟೊಮೆಟೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ತುಂಬ ಹತ್ರ ಏನೂ ನೋಡಲಿಲ್ಲ. ಸೊ ಹಾಗೆ ಒಂದು 5ರಿಂದ 6 ಟೊಮೆಟೊ ಅಷ್ಟು ಒಂದು 1/2 kg ಅಷ್ಟು ತಂದಿದ್ದೆ ಅಷ್ಟೇ. ತುಂಬ ಹತ್ರ ಎಲ್ಲ ವೈಟ್ ಇತ್ತು. ಸೊ ನಾನು ತರಕಾರಿ ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ಸಹ ತೊಳ್ಕೊಂಡು ಕಟ್ ಮಾಡ್ಕೊತಿದ್ದೆ. ಸೊ ಸುಮ್ಮನೆ ಏನಕ್ಕೆ ಬೇಕು, ಇವಾಗ ಮೊದಲೇ ಹೆಲ್ತ್ಗಳು ಒಂದೊಂದು ಸರ್ತಿ ಒಂದೊಂದು ಥರ ಕಾಯಿಲೆಗಳು ಬರುತ್ತೆ. ಸೊ ನಮ್ಮ ಸೇಫ್ಟಿ ನಾವೇ ನೋಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇದು ಇನ್ನು ತಂದಿರೋ 2 ಸಲಿನೂ ಸಹ ನಾನು ಇದೇ ಥರನೇ ಪ್ರತಿಯೊಂದನ್ನು ಸಹ ಆವಾಗಲೇ ತೊಳೆದು ಇಟ್ಕೊಳ್ತೀನಿ. ಸೊ ಇನ್ನು ಕೆಲವೊಂದು ಮಾತ್ರನೇ ಸಹ ತೊಳೆಯೋದಿಲ್ಲ ಅಷ್ಟೇ ನಾನು. ಸೊ ಆಗಲೇ ತೊಳ್ಕೊಂಡ್ಬಿಟ್ಟು ಇಟ್ಕೊತೀನಿ. ಮತ್ತು ಎಲ್ಲ ತರಕಾರಿನೂ ಸಹ ನಾನು ಇತ್ತೀಚೆಗೆ ಫ್ರಿಜ್ಜಲ್ಲಿ ಕೂಡ ಇಡ್ತಾ ಇಲ್ಲ. ಸೊ ಮೇನ್ ಏನಾದರೂ ಬೇಗ ಹಾಳಾಗುತ್ತೆ ಅನ್ನೋದು ಮಾತ್ರನೇ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಷ್ಟೇ. ಈ ಆಲೂಗಡ್ಡೆ ಈ ಥರದ್ದೆಲ್ಲನೂ ಸಹ, ಈ ಟೊಮೆಟೊ ಕೂಡ ಫ್ರಿಜ್ಜಲ್ಲಿ ಇಡಲ್ಲ ನಾನು. ಸೊ ಆಲೂಗಡ್ಡೆ ಆ ಥರದ್ದು ಮಾತ್ರ ಇಟ್ಕೊತೀನಿ ಅಷ್ಟೇ. ಎಲ್ಲನೂ ಸಹ ತೊಳೆದು ಇಟ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ನಾನು ಶಾಪಿಗೆ ಬಂದೆ. ಮತ್ತೇನು ಅದು ರನ್ ಕೊಟ್ಟಿರೋದು ಆಗಿದೆಯೋ ಇಲ್ವೋ ಅಂತ. ಸೊ ಆ ಮೈಸೂರು ಸಿಲ್ಕ್ ಸ್ಯಾರಿ ರನ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾನು ರನ್ ಮಾಡಿದ್ದು. ಯಾಕೆಂದರೆ ಇದು ನಾನು ಈ ಹಿಂದಿನ ವೀಡಿಯೋನ ಕಂಟಿನ್ಯೂಸ್ ನಾನು ನೈಟ್ ಕಂಪ್ಲೀಟ್ ಆದ ತಕ್ಷಣ ಮಾರ್ನಿಂಗ್ ಏನು ಕೆಲಸ ಮಾಡ್ತೀನಿ ಅದನ್ನು ಕಂಟಿನ್ಯೂ ಆಗಿ ವೀಡಿಯೋ ಬಿಡ್ತಾಯಿದ್ದೀನಿ. ಇದ್ರ ಹಿಂದಿನ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಬ್ಲೌಸ್ ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಕೂಡ ನಾನು ಕ್ಲಿಪ್ಪಿಂಗ್ನ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರದ್ದು ನೆಕ್ಸ್ಟ್ ಡೇ ಕಂಟಿನ್ಯೂ ವೀಡಿಯೋ ಇದು ನೋಡ್ತಾ ಇರ್ಬೋದು. ಅವ್ರು ಹೇಳಿ ಹೋಗಿದ್ರು ಅಂತ ಹೇಳಿದ್ದೆ, ಇದೇ ಥರ ಬುಟ್ಟ ಬೇಕು ನಮಗೆ, ಎಲ್ಲೂ ಸಹ ಮಿಸ್ ಮಾಡಬೇಡಿ, ಮರಿಬೇಡಿ ಅಂತೇಳಿ ಬರ್ಸ್ಬಿಟ್ಟು ಹೋಗಿದ್ರು ಅಂತ ಹೇಳಿದ್ದೆ. ಸೊ ನಾನು ಅದಕ್ಕೋಸ್ಕರ ಇದೇ ಥರನೇ ವರ್ಕ್ನ ಮಾಡಿದ್ದೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡ್ತಾ ಇರ್ಬೋದು. ಫ್ರಂಟು ಬ್ಯಾಕು ಮುಗಿಸ್ಬಿಟ್ಟು ಹೋಗಿದ್ದೆ. ಸೊ ನೈಟೇ ಮುಗ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬಂದುಬಿಟ್ಟು ಕಂಟಿನ್ಯೂ ಮಾಡಿದೆ. ಸೊ ಅದನ್ನು ರನ್ ಕೊಟ್ಬಿಟ್ಟು ಎಲ್ಲನೂ ಸಹ ಡ್ರೈ ಆಗಿದ್ವು. ಸೊ ಅದನ್ನೇ ಎಲ್ಲನೂ ಸಹ ಒಂದೊಂದು ಬಾಕ್ಸ್ಗೆ ಇಟ್ಕೊಳ್ತಾ ಇದ್ದೀನಿ. ನಾನು ಬೀನ್ಸು, ಕ್ಯಾರೆಟು ಮಾತ್ರನೇ ಅಥವಾ ನಿಂಬೆಹಣ್ಣು ಮತ್ತು ಇದು ಗಡ್ಡೆಕೋಸು ಅಂತ ಅದು ಬೇಗ ಬಾಡೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೆ ಅಷ್ಟೇ. ಇನ್ನು ಯಾವುದೇ ತರಕಾರಿನೂ ಸಹ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ. ಇನ್ನು ಆಲೂಗಡ್ಡೆನೂ ಸಹ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ. ಹಾಗೆ ಈ ಥರ ಗಾಳಿ ಆಡೋ ಥರ ಹೋಲ್ ಇರೋ ಹತ್ರ ನಾನು ಒಂದು ಟೊಮೆಟೊನ ಹಾಕ್ಕೊಂಡೆ. ಹಾಗೆ ಇದನ್ನು ಸಹ ನಾನು ಅಂದರೆ ನುಗ್ಗೆಕಾಯಿ ಮತ್ತು ಸೋರೆಕಾಯಿನ ಹೊರ್ಗಡೆ ಇಟ್ಕೊತೀನಿ, ಫ್ರಿಜ್ಜಲ್ಲೇ ಇಟ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ ನಾವಿನ್ನೋರು ಮ್ಯಾಗಿ ಬೇಕು ಅಂತಂದ್ರೆ ಹೇಳಿದ್ನಲ್ಲ, ನಮ್ಮ ಮನೇಲಿ ಒಂದು ಹೊಸ ವಾಷಿಂಗ್ ಮಷಿನ್ನು ಕೂಡ ತೊಗೊಂಡು ಬಂದಿದ್ದೀವಿ. ಅಂದರೆ ಹಳೇದಿತ್ತು, ಬಟ್ ಅದೇನೋ ಪ್ರಾಬ್ಲಮ್ ಆಗಿತ್ತು, ನೀರು ಬಿದ್ದುಬಿಟ್ಟು. ಸೊ ವಾಷಿಂಗ್ ಮಷಿನ್ಗೆ ಅಂತೇಳಿ ವಾಶ್ ಮಾಡೋಕ್ಕೆ ಅಂತ ಹೊರಗಡೆ ಇಟ್ಟಿದ್ವಿ. ಬಟ್ ಅದೇನಾಗ್ಬಿಟ್ಟಿದೆ ಅಂತಂದರೆ ಮಳೆ ಬಂದಿದೆ, ನೋಡಿದ್ರೆ ನನಗೆ ಅದ್ರ ಕಡೆ ಗಮನವೂ ಇಲ್ಲ. ನೀರು ಬಿದ್ದು ಫುಲ್ಲು ಹಾಳಾಗಿದೆ. ಅದನ್ನು ರೆಡಿ ಮಾಡ್ಸೋಕ್ಕೆ ತುಂಬ ಅಮೌಂಟ್ ಕೇಳಿದರು. ಸೊ ಅದ್ರ ಬದಲು ಒಂದು ಹೊಸದೇ ತಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಬೇರೆದು ಹೊಸದು ತೊಗೊಂಡು ಬಂದ್ವಿ, ಬಾಷ್ ಕಂಪ್ನಿದು. ಬಟ್ ಚೆನ್ನಾಗೂ ಸಹ ವಾಶ್ ಆಗುತ್ತೆ. ಅದು ಟಾಪ್ ಡೋರ್ ಇದ್ದಿದ್ದು, ನೀಟಾಗಿ ವಾಶ್ ಕೂಡ ಆಗ್ತಿರಲಿಲ್ಲ. ಬಟ್ಟೆ ನೀರೇ ಅಷ್ಟೊಂದು ಜಾಸ್ತಿ ತೊಗೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟು ನಾವು ಇದನ್ನು ತೊಗೊಂಡು ಬಂದ್ವಿ. ಸೊ ಮ್ಯಾಗಿ ಕೇಳಿದ್ರು, ವಾಷಿಂಗ್ ಮಷಿನ್ ಬಂದಿದೆ ಅಂತ ಹೇಳಿದ್ನಲ್ಲ, ಫಿಟ್ ಮಾಡೋಕ್ಕೆ ಬರ್ತೀನಿ ಅಂದಿದ್ರು. ಸೊ ನಾವಿನವ್ರು ಬೇಗನೆ ಬಂದಿದ್ರು ಅಲ್ವಾ. ಸೊ ಅಲ್ಲೇನೂ ಊಟ ಮಾಡ್ಕೊಂಡು ಬಂದಿಲ್ಲ, ನನಗೆ ಇಲ್ಲೇ ಮ್ಯಾಗಿ ಏನಾದರೂ ಮಾಡು ಅಂತಂದರು. ಸೊ ಅವ್ರಿಗೆ ಜಾಸ್ತಿ ತರಕಾರಿ ಹಾಕಿ ಈ ಥರ ಮ್ಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡಿಕೊಟ್ಟೆ. ಅದ್ರ ಜೊತೆ 3 ಎಗ್ ಕೂಡ ಬೇಯಿಸಿದ್ದೆ. ಹಾಗೆ ಮೊಟ್ಟೆನೂ ಬೇಯಿಸ್ಬಿಡು ಅಂತ ಹೇಳ್ಬಿಟ್ಟು ಮೊಟ್ಟೆನೂ ತಂದಿದ್ರು. ಸೊ ನಮ್ಮ ಮನೆಯಲ್ಲಿ ಹೊರಗಡೆ ಹೋದರೆ ನಾನ್ ವೆಜ್ ತಿನ್ಕೊಂಡು ಬರ್ತಾರೆ, ಬಟ್ ಮನೆಯಲ್ಲಿ ಮಾಡೋದಿಲ್ಲ, ತಿನ್ನೋದೇ ಇಲ್ಲ. ಸೊ ಮೊಟ್ಟೆ ಮಾತ್ರ ನಾನು ಹೆಂಗಿದ್ರು ಚಿನಿಮ ತಿಂತಾಳೆ, ನಾನು ತಿಂತೀನಿ. ಸೊ ಎಲ್ಲರೂ ತಿಂತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂಥರ ಲೈಟ್ ಬೇಬಿ ಪಿಂಕ್ ಪೀಚ್ ಕಲರ್ ಬ್ಲೌಸ್ ಬಂದಿದೆ. ಲೈಟ್ ಬೇಬಿ ಪಿಂಕ್ ಅಂತಲೇ ಅಂದ್ಕೊಳ್ಳಿ.
ಮತ್ತು ಇದು ಸ್ಯಾರಿಗೆ ಬಂದುಬಿಟ್ಟು ಸ್ಯಾರಿ ಫುಲ್ಲು ಇದು ಬ್ಲೂ ಕಲರ್ ಬಂದಿದೆ, ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಇದರಲ್ಲಿ ಕ್ಯಾಮ್ರಾದಲ್ಲಿ. ಒಂದು ಶೇಡ್ ಲೈಟ್ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸೋದಕ್ಕಿಂತ ಒಂದು ಶೇಡ್ ಲೈಟ್ ಇದೆ. ಹಾಗೆ ಬ್ರೌನ್ ಕಲರ್ ಫ್ಲವರ್ಸ್ಗೆ ಔಟ್ಲೈನು, ಹಾಗೆ ಎಲೆ ಶೇಪಲ್ಲೆಲ್ಲನೂ ಸಹ ಮಸ್ಟರ್ಡ್ ಕಲರ್ ಒಂಥರ ಮೆಂತೆ ಕಲರ್ಗಿಂತ ಒಂದು ಶೇಡ್ ಡಾರ್ಕು ಆ ಥರ ಬಂದಿದೆ. ಸೊ ಇಲ್ಲಿ ತುಂಬ ಜನ ಕಲರ್ ಕಾಂಬಿನೇಷನಲ್ಲಿ ಮಿಸ್ಟೇಕ್ ಮಾಡ್ಕೊತಾರೆ, ಯಾಕಂದರೆ ಕಾಲ್ ಮಾಡಿ ಕೇಳಿರೋದಕ್ಕೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಕೊಬೇಕು ಅಕ್ಕ, ನಾನು ಯಾವಾಗಲೂ ಸಹ ಮ್ಯಾನ್ಯಲ್ಗೆ ಇಟ್ಕೊಂಡು ಒಂದೊಂದೇ ಥ್ರೆಡ್ನ ನೀಡಲ್ಲ ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಇಲ್ಲಿ ನಾನು ಥ್ರೆಡ್ ಹಾಕ್ಕೊಂಡಿರೋದು ನೋಡಿ 9, 5, 1, 9, 5, 1 ಈ ಮೂರೇ ನೀಡಲ್ನ ಯೂಸ್ ಮಾಡ್ತಾ ಇರೋದು. ನೀವು ಬೇಕಂದರೆ ಬೇರೆ ನೀಡಲ್ನು ಯೂಸ್ ಮಾಡ್ಬೋದು. ನನಗಿಲ್ಲಿ 3 ಕಲರ್ಸ್ ಇರೋದ್ರಿಂದ ನಾನು 3 ಕಲರ್ಸ್ನ ಸೆಟ್ ಮಾಡ್ಕೊತೀನಿ. ಇಲ್ಲಿ ನಾನು ಅಷ್ಟಕ್ಕೂ ಒಂದೇ ಕಲರ್, ಎರಡನೇ ಕಲರ್ ಏನಿದೆಯಲ್ಲ ಅಷ್ಟಕ್ಕೂ ಒಂದೇ ಸಿಂಗಲ್ ಕಲರ್ನ ಯಾವುದಾದ್ರು ಡಾರ್ಕ್ ಕಲರ್ನ ಸೆಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಸಹ ಒಂದೇ ನಂಬರ್ಗೆ ಬಂದುಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು 1, 5, 9 ಪಿಂಕು ಮತ್ತು ಇದೊಂದು ಮೆಂತೆ ಕಲರ್ ಹೇಳಿದ್ನಲ್ಲ ಆ ಕಲರು ಮತ್ತು ವೈಟ್ ಕಲರ್ನ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಎಷ್ಟೇ ಕಲರ್ಸ್ ಕಾಂಬಿನೇಷನಲ್ಲಿ ನೀವು ಸ್ಯಾರಿ ಕಲರ್ಸ್ ಏನಿದೆಯೋ ಅದನ್ನು ಇಲ್ಲಿ ಕೊಟ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ತೋರಿಸ್ಲಿಕ್ಕಂತ ನಾನು ಯಾವಾಗಲೂ ಹಿಂಗೆ ಸೆಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ನನಗೆ ಅದನ್ನು ಸೆಟ್ ಮಾಡಿದಾಗ ಇಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸಿದ್ರೆ ಇಲ್ಲಿ ಕೂಡ ವರ್ಕು ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನಾನು ಫಸ್ಟ್ ಬಂದುಬಿಟ್ಟು 1ನೇ ಕಲರಿಗೆ ಬಂದುಬಿಟ್ಟು ನಾನು ಸ್ಯಾರಿ ಕಲರ್ನ ಯೂಸ್ ಮಾಡ್ತೀನಿ, ಅಂದರೆ ಈ ಬ್ಲೂ ಕಲರ್ನ ಯೂಸ್ ಮಾಡ್ತೀನಿ. ನಾನು ಸೆಕೆಂಡ್ ಕಲರ್ ಬಂದುಬಿಟ್ಟು ಈ ಮೆಂತ್ಯ ಕಲರ್, ಡಾರ್ಕ್ ಮೆಂತ್ಯ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಎಂಡಿಂಗು 9ನೇ ಕಲರ್ ಬಂದರೆ ಇದು ಬ್ರೌನ್ ಕಲರ್ನ ಯೂಸ್ ಮಾಡ್ತೀನಿ. ಇಲ್ಲಿ ಜರಿ ನಾನು ಇನ್ನೂ ಯೂಸ್ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಜರಿ ಬೇಕು ಅನ್ನೋದಾದರೆ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಜರಿ ಸೇರಿದ್ರೆ 4 ಕಲರ್ ಆಗುತ್ತೆ. ಜರಿ ಬಂದುಬಿಟ್ಟು ನಾನು 12ನೇ ಕಲರ್ನ ತೊಗೊಳ್ತೀನಿ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 1ನೇ ಕಲರ್ ಬಂದುಬಿಟ್ಟು ಜಸ್ಟ್ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. 1ನೇ ಕಲರ್ ಹೊತ್ತಿದ ತಕ್ಷಣ ಇಲ್ಲಿ ಎಲ್ಲ ಫುಲ್ಲು ಪಿಂಕ್ ಕವರ್ ಆಯಿತು. ಅಂದರೆ ಪಿಂಕ್ ಅಂದರೆ ನಿಮಗೆ ಸ್ಯಾರಿ ಕಲರ್ ಬಂದುಬಿಟ್ಟು ಬ್ಲೂ ಕಲರು. ಸೊ ಇನ್ನೊಂದು ಬಂದುಬಿಟ್ಟು 5ನೇ ಕಲರ್ನ ಹೊತ್ತಿದೆ. 5ನೇ ಕಲರಲ್ಲಿ ಏನೂ ಬರ್ತಾಯಿಲ್ಲ, ಜಸ್ಟ್ ಔಟ್ಲೈನ್ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. 2ನೇದು ಕಲರ್ ಬಂದುಬಿಟ್ಟು 5ನೇ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲೂ ಸಹ ಏನೂ ಸಹ ತೋರಿಸ್ತಾ ಇಲ್ಲ, ಜಸ್ಟ್ ಇಲ್ಲೆಲ್ಲ ಬಂದಿರುತ್ತಲ್ಲ, ಇಲ್ಲ ಜಸ್ಟ್ ಒಂದು ಸ್ಟಿಚಸ್ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೂ ಸಹ ನಾನು 5ನೇ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬ್ರೌನ್ ಕಲರ್ ಮಸ್ಟರ್ಡ್ ಕಲರ್ ನಾನು ಹೇಳಿದ್ನಲ್ಲ, ಈ ಕಲರ್ನ 5ಗೆ ಹಾಕ್ಕೊಳ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಸಹ ಕವರ್ ಆಯಿತು. ನಾನು ಏನಕ್ಕೆ ಒಂದು ಸ್ಯಾರಿಗೆ ಜರಿ ಥ್ರೆಡ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಇದೇ ಸೇಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ನ ಎಲ್ಲೂ ಸಹ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಸಹ ಬ್ರೌನ್ ಕಲರಲ್ಲಿ ಫಿಲ್ ಆಗುತ್ತೆ, ನೋಡ್ತಾ ಇರ್ಬೋದು ಈ ಥರ ಫಿಲ್ ಆಗುತ್ತೆ. ಸೊ ನಾನಿಲ್ಲಿ 9ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. 4ನೇ ಕಲರ್ ಬಂದುಬಿಟ್ಟು 9ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ 9ಲ್ಲಿ ಎಲ್ಲ ಫುಲ್ಲು ವೈಟ್ ಕಲರ್ ಫಿಲ್ ಆಯಿತು. 9ನೇ ಕಲರ್ ಅಂತಂದರೆ ಇಲ್ಲಿ ಬ್ರೌನ್ ಕಲರು, ನೀವು ಹೆಂಗೆ ಬೇಕೋ ಕಲರ್ಸ್ನ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಕಲರ್ ಕೂಡ ಫಿಲ್ ಆಯಿತು. ನಾನು ಮತ್ತೇನೂ ಸಹ 9ನೇ ಒತ್ತುತ್ತಾ ಇದ್ದೀನಿ, ಅಂದರೆ 5ನೇ ಕಲರು. 5ನೇ ಕಲರ್ ಸಹ 9ನ ತೊಗೊಳ್ತಾ ಇದ್ದೀನಿ. ನೀವು 9ನೇ ಕಲರ್ಗೆ ಯಾವ್ದು ಹಾಕ್ತೀರೋ ಆ ಕಲರ್ ಬರ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ 9ನೇ ಕಲರ್ಗೆ ನಾನು 5ನೇ ಕಲರ್ಗೆ ನಾನು ಇಲ್ಲಿ ಮತ್ತೇನೂ ಸಹ ಒಂದನ್ನು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಏನು ಬರುತ್ತಲ್ಲ ಸ್ಯಾರಿ ಕಲರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ. ಮತ್ತು 2ನೇ ಕಲರು ಅಂದರೆ 6ನೇ ಕಲರ್ ಬಂದುಬಿಟ್ಟು ಇಲ್ಲಿ ನಾನು 5ನೇ ಕಲರ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 2 ಶೇಡು ಕಾಂಬಿನೇಷನ್ ಆಗುತ್ತೆ, ಯೆಲ್ಲೋ ಮತ್ತು ಪಿಂಕು. ಈ ಎರಡೂ ಸಹ ಕಾಂಬಿನೇಷನಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ 2 ಲೈನ್ ಸಹ ಬಂದಿದೆ. 3rd ಕಲರ್ ಬಂದುಬಿಟ್ಟು ಇಲ್ಲಿ ನಾನು 9 ತೊಗೊಳ್ತೀನಿ, ಅಂದರೆ ಇಲ್ಲಿ 7ನೇ ಕಲರ್ ಬಂದುಬಿಟ್ಟು 9ನೇ ಕಲರ್ನ ತೊಗೊಳ್ತಿದ್ದೀನಿ. ಎಲ್ಲ ಔಟ್ಲೈನ್ ಥರ ಫಿಲ್ ಆಗುತ್ತೆ. 9ನೇ ಕಲರ್ ಬಂದುಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. 9ನೇ ನೀಡಲ್ಗೆ ಇದೇ ಕಲರ್ನೇ ಹಾಕಿರೋದು, ಈ ಕಲರ್ನ ಹಾಕಿರೋದು. ಎಲ್ಲದಕ್ಕೂ ಸಹ ಇದೇ ಫಿಲ್ ಆಗುತ್ತೆ. ಇನ್ನು ಬ್ಲೂ ಎಲ್ಲೆಲ್ಲಿ ಬಂದಿದೆಯಲ್ಲ, ಲಾಸ್ಟ್ ಎಂಡಿಂಗ್ ಕಲರು ಬ್ಲೂ ಎಲ್ಲೆಲ್ಲಿ ಬಂದಿದೆಯಲ್ಲ ಅಲ್ಲಿ ಬಂದುಬಿಟ್ಟು ನಾನು ಸೇಮ್ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಯಾಕೆ ಬ್ಲೂ ಕಲರ್ನ ತೊಗೊಂಡಿದ್ದೀನಿ ಅಂದರೆ 1ನೇ ನೀಡಲ್ ಕಲರ್ನ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂದರೆ ಆ ಸೆಂಟ್ರ್ ಪಾರ್ಟ್ ಇದೆಯಲ್ಲ, ಖಾಲಿ ರೌಂಡ್ ಶೇಪಲ್ಲಿರೋ ಒಳಗಡೆ ಒಂದು ಸ್ಟೋನ್ ಬರುತ್ತೆ. ಸೊ ಅದನ್ನು ಸಹ ನಾನು ಗೋಲ್ಡೆ ಸ್ಟೋನ್ ಹಾಕೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ನಾನು 1ನೇ ಕಲರ್ನೇ ತೊಗೊಂಡಿದ್ದೀನಿ. ಸೊ ನಾನು ಈ ಥರ ಕಲರ್ ಕಾಂಬಿನೇಷನ್ನ ಫಿಕ್ಸ್ ಮಾಡ್ಕೊತೀನಿ. ನೀವು ಯಾವ ಥರ ಫಿಕ್ಸ್ ಮಾಡ್ಕೊಳ್ತೀರಾ ಅದನ್ನು ಸಹ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಇಲ್ಲಿ ಅವ್ರದ್ದು 10.5 ಇಂಚು ಇರೋದು. ಇದು ಎಕ್ಸ್ಪೆಂಡೆಡ್ ಬಟ್ಟೆ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ನೀವು
ನೀವು ಫ್ರೇಮಿಂದ ಓಪನ್ ಮಾಡಿದಾಗ ಅದು ಕರೆಕ್ಟಾಗೇ ಬರುತ್ತೆ. ಒಂದ್ಸಲ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡು 10ವರೆಗೆ ವರ್ಕ್ ಮಾಡ್ಕೊಳ್ಳಿ, ಅದು 9 ಇಲ್ಲ 9:15 ಹಂಗೆ ಬಂದುಬಿಡುತ್ತೆ. ನೀವು ಅದಕ್ಕಿಂತ ಕಮ್ಮಿನೇ ಬರುತ್ತೆ. ಸೊ 1 ಇಂಚ್ ಯಾವುದಕ್ಕೂ ಎಕ್ಸ್ಟ್ರಾನ ತೊಗೊಂಡು ವರ್ಕ್ನ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ ನಾನು ಕರೆಕ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ನಾನು ಆಲ್ರೆಡಿ 1 ಇಂಚ್ ಸೇರಿಸ್ಕೊಂಡೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಲೈನ್ ಇರೋದು ಬಂದ್ಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ವರ್ಕ್ ರನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ನೀವು ಡಿಸೈನ್ನ ಥಿಕ್ನೆಸ್ ಇರೋದನ್ನು ನೋಡಿ ತೊಗೊಳ್ಳಿ. ಯಾಕಂದರೆ 1/2 ಅವರ್ ಹೆಚ್ಚಿಗೆ ಟೈಮ್ ಬಂದರೂ ಪರವಾಗಿಲ್ಲ, ನೀವು ಹೇಳಿ ಕಸ್ಟಮರ್ಗೆ ಟೈಮ್ ಜಾಸ್ತಿ ಬರುತ್ತೆ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಂತೇಳಿ ನಮಗೆ ಕೆಲವೊಬ್ಬರು ಕೇಳ್ತಾರೆ ಡಿಸೈನು, ಇವಾಗ ನಾವು ಸೇಲ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಕೇಳ್ತಾರೆ ಕಾಲ್ ಮಾಡಿ, ಹಣ ಸ್ವಲ್ಪ ಟೈಮಿಂಗ್ ಕಮ್ಮಿ ಬರೋಂತಹ ಡಿಸೈನ್ ಇದ್ದರೆ ಕಳಿಸ್ಕೊಡಿ ನಮಗೆ ಅಂತ ಹೇಳ್ತಾರೆ. ಸೊ ನಿಮಗೆ ಡಿಸೈನ್ ಕಮ್ಮಿ, ಇವಾಗ ನಾನು ಈ ಒಂದು ಡಿಸೈನ್ಗೆ 800 ಇಂದ 850 ರುಪೀಸ್ನ ತೊಗೊಂಡಿದ್ದೀನಿ. ಜಸ್ಟ್ ಬುಟ್ಟಾಗೆ ಬಾರ್ಡರ್ ಲೈನ್ ಆಗಿರಲಿ ಏನೂ ಸಹ ಬಂದಿಲ್ಲ, ಜಸ್ಟ್ ಬುಟ್ಟ ಬಂದಿದೆ. ಸ್ಲೀವ್ಸಲ್ಲಿ ಪಿಕಾಕ್ದು ನವಿಲ್ದು ಒಂದು ಪಿಕಾಕ್ ಬಂದಿದೆ, 2 ಸ್ಲೀವ್ಸ್ಗೂ ಕೂಡ ಬಂದಿದೆ. ಸೊ ಬ್ಯಾಕಲ್ಲಿ ಕೂಡ ಬಂದಿದೆ. ಸೊ ಈ ಥರ ಬಂದಾಗ ನಮಗೆ ಟೈಮಿಂಗ್ ಕಮ್ಮಿ ಬರೋಂಥ ಕೊಡಿ ಅಂತಂದರೆ ಡಿಸೈನ್ ಫಿನಿಶಿಂಗು ಬರೋಲ್ಲ, ಎಂಥದ್ದು ಬರೋಲ್ಲ. ಒಂಥರ ಇದೇನಿದು ಈ ಥರ ಇದೆ ಅನ್ನೋ ಥರ ಅವ್ರ ಕಸ್ಟಮರ್ಗೆ ಫೀಲ್ ಆಗುತ್ತೆ. ಸೊ ಆದಷ್ಟು ಸಿಂಪಲ್ಲಾಗಿರೋ ಡಿಸೈನ್ ಕೇಳಿದ್ರು ಸಹ ಟೈಮಿಂಗ್ ನೋಡೋಕೆ ಹೋಗ್ಬೇಡಿ, ಡಿಸೈನ್ ಯಾವ ಥರ ಬರುತ್ತೆ ಔಟ್ ಫಿನಿಶಿಂಗ್ ಅನ್ನೋದನ್ನು ನೋಡಿ, ಓಕೆನಾ. ಯಾಕೆ ಅಂತಂದರೆ ನಮಗೆ ಈ ಥರ ಕಸ್ಟಮರು ಸಿಕ್ಕಿರೋದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಟೈಮಿಂಗ್ ಕಮ್ಮಿ ಬರೋದು ಇದ್ರೆ ಡಿಸೈನ್ ಕೊಡಿ ಅಣ್ಣ, ನಮಗೆ ಬರೀ 450 500ಗೆ ಕೇಳ್ತಾರೆ ಡಿಸೈನು, ಟೈಮಿಂಗ್ ಕಮ್ಮಿ ಬರೋದು ಕೊಡಿ ಅಂತಂದರೆ ಟೈಮಿಂಗ್ ಇನ್ನೂ ಕಮ್ಮಿ ಬರೋದಂದರೆ ಇನ್ನೂ ಯಾವ ಥರ ಡಿಸೈನ್ ರೆಡಿ ಮಾಡಿಸಿ ಕೊಡೋದು ಹೇಳಿ. ಸೊ ಈ ಥರ ಮೈಂಡ್ಸೆಟ್ ಇರುತ್ತೆ. ಸೊ ಇದೊಂದು ಹೇಳಬೇಕಿತ್ತು. ಯಾಕಂತಂದರೆ ಡಿಸೈನ್ ಟೈಮಿಂಗ್ ಬಗ್ಗೆ ಯೋಚನೆ ಮಾಡಬೇಡಿ. ಇವಾಗ ನಾನು ಕೂಡ ಒಂದೊಂದು ಡಿಸೈನ್ಗಳು 5 ಅವರು 6 ಅವರ್ವರೆಗೂ ಬಂದುಬಿಡುತ್ತೆ. ನಾನು ಆಲ್ರೆಡಿ ಇಲ್ಲಿ ಪ್ರೈಸ್ನ ಹೇಳ್ಬಿಟ್ಟಿರ್ತೀನಿ, 600 ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಆಗುತ್ತೆ ಅಂತ ಹೇಳಿದಾಗ ನಾನು ಹೆಂಗೆ ಅವ್ರಿಗೆ ಪ್ರೈಸ್ ಜಾಸ್ತಿ ಮಾಡೋಕ್ಕಾಗೋದು. ಡಿಸೈನ್ ಕೂಡ ಸಿಂಪಲಾಗಿ ಬಂದಿರುತ್ತೆ, ಬಟ್ ಥಿಕ್ನೆಸ್ಸು ಫಿನಿಶಿಂಗ್ ಬಂದುಬಿಟ್ರೆ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡೋದಕ್ಕಾಗೋದಿಲ್ಲ, ಆ ಪ್ರೈಸ್ಗೆ ಓಕೆ ಮಾಡಲೇಬೇಕು. ತುಂಬಾ ಟೈಮಿಂಗ್ ಜಾಸ್ತಿ ಬರುತ್ತೆ. ಇದು ಇವಾಗ 600 ರುಪೀಸ್ ಹೇಳಿದ್ದೀನಿ ಅಂದಮೇಲೆ ಅಷ್ಟೇ ಪ್ರೈಸ್ಗೆ ತೊಗೊಬೇಕು. ಅವ್ರಿಗೆ ಹೇಳಬೇಕು, ನೆಕ್ಸ್ಟ್ ಟೈಮ್ ಬಂದಾಗ ಇದು ತುಂಬ ಜಾಸ್ತಿ ಆಗುತ್ತಕ್ಕ ಟೈಮಿಂಗ್ಸು, ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅಮೌಂಟು ಇಷ್ಟು ತೊಗೊಳ್ತೀನಿ. ಸೊ ನೀವು ಯಾರಿಗಾದ್ರೂ ಹೇಳಬೇಕು ಅಂದರೆ ನಿಮ್ಗೆ ಇಷ್ಟೇ ಅಮೌಂಟ್ ಹೇಳಿ, ನಾನೇನು ನಿಮಗೆ ತೊಗೊಂಡಿದ್ದೀನಿ ಆ ಅಮೌಂಟ್ ಹೇಳ್ಬೇಡಿ. ನೆಕ್ಸ್ಟು ನೀವು ಕಸ್ಟಮರ್ನ ಕರ್ಕೊಂಬಂದರು ಅಥವಾ ಬೇರೆ ಕಸ್ಟಮರ್ ಬಂದರು ನಾನು ಇಷ್ಟೇ ಪ್ರೈಸ್ ಹೇಳೋದು ಅಂತ ಅವ್ರಿಗೆ ಹೇಳಿ. ಸೊ ನಾನಾದ್ರೂ ಇಲ್ಲಿ ಟೈಲರ್ಸ್ಗಳಿಗೆ ಅದೇ ರೀತಿಯೇ ಹೇಳೋದು. ಮೊನ್ನೆ ವರ್ಕ್ ಹಾಕಿರೋ ಬ್ಲೌಸು ಅದು ಆರ್ಮೋಲ್ಡ್ ಅವನ ಹತ್ರ ಹೋಗುತ್ತಲ್ಲ ವರ್ಕು. ಸೊ ಆ ಥರದ್ದು ನನಗೆ 750 ರುಪೀಸ್ ಆಗುತ್ತೆ ಹವರ್ ಲೆಕ್ಕದಲ್ಲಿ ನಾನು ತೊಗೊಂಡ್ರೆ. ಅವ್ರಿಗೆ ನಾನು ಹೇಳ್ಬಿಟ್ಟಿದ್ದೀನಿ ಅಲ್ಲೇ 700 ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ನಾನು ಟೈಲರ್ ಅವರು ಆಗಿರೋದ್ರಿಂದ ನಾನು ಹೇಳಿದ್ದೀನಿ, ಆಗ ಇದು ನಾನು ನಿಮಗೆ 700 ಹಾಕಿದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ಈ ಥರ ವರ್ಕ್ ಬೇಕು ಅಂದರೆ 750 ಆಗುತ್ತೆ. ಸೊ ನೀವು ನೋಡಿಕೊಂಡು ಪ್ರೈಸ್ನ ಹೇಳಿ ಅಂತಲೂ ಸಹ ಹೇಳಿದ್ದೀನಿ. ಸೊ ಆ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಒಂದು ಪ್ರೈಸ್ನ ಹೇಳಿದ್ದೀವಿ ಅಂತಂದಮೇಲೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಆಗುತ್ತೆ ಅಕ್ಕ ಅಂತ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ನೀವು ಫಸ್ಟಿಗೆ ಟೈಮಿಂಗ್ ಕಮ್ಮಿ ಬರೋ ಅಂಥದ್ದು ವರ್ಕ್ ಕೊಡಿ ಅಂತಂದರೆ ಆ ಥರ ಸಿಗೋದು ಇಲ್ಲ. ನಿಮ್ಮ ಕೇಸ್ ನೀವೇನಾದರೂ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಇದ್ದರೆ ಆ ಡಿಸೈನ್ನ ಕಳಿಸ್ಕೊಡಿ, ನಾವು ನಿಮಗೆ ಕೊಡ್ತೀವಿ. ಹಾಗೆ ಡಿಸೈನ್ ಪರ್ಚೇಸ್ ಮಾಡಿದ್ರು ನಿಮ್ಮ ಹತ್ರ 550 ಈ ಮಷಿನ್ ಇದೆ, 450 ಈ ಮಷಿನ್ ಇದೆ, ಆಲ್ ಕಂಪ್ಯೂಟರೈಸರ್ ಮಷಿನ್ಗೂ ಕೂಡ ನಮ್ಮ ಹತ್ರ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ. ಸೊ ಕೆಲವೊಂದು ಡಿಸೈನ್ ಮಾತ್ರ ಕಾಂಪ್ಲಿಕೇಟೆಡ್ ಇರುತ್ತೆ, ಅಂದರೆ ಕೆಲವೊಂದು ಚಿಕ್ಕ ಮಷಿನಿಗಿರಲ್ಲ, ಚಿಕ್ಕ ಮಷಿನಿಗಿರೋ ಡಿಸೈನು ಬಿಗ್ ಮಷಿನಿಗಿರಲ್ಲ, ಕೆಲವೊಂದು ಮಾತ್ರ, ಎಲ್ಲನೂ ಅಲ್ಲ ಕೆಲವೊಂದು ಮಾತ್ರ. ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ನಿಮಗೆ ಅಂದರೆ ನೀವು ಏನಾದರೂ ಕಂಪ್ಯೂಟರೈಸರ್ ಮಷಿನ್ ಇದ್ದರೆ ಸಂಡೇ ಪರ್ಚೇಸ್ ಮಾಡ್ಕೊಳ್ಳಿ. ಸಂಡೇ ಬಂದರೆ ನಿಮಗೆ 100 ರೂಪಿಗೆ 3 ಡಿಸೈನ್ ಸಿಗುತ್ತೆ. ನೀವು ಆರಾಮಾಗಿ 100 ರೂಪಿಗೆ 3 ಡಿಸೈನ್ನ ಬೈ ಮಾಡ್ಬೋದು. ಯಾಕಂದರೆ ಈಗಲೂ ಸಹ ಇನ್ನೂ ಕೆಲವೊಬ್ಬರು ಕಸ್ಟಮರು ಸಂಡೇ ಆಫರ್ ಕೊಟ್ಟಿದ್ರು ಸಹ ನಾವು ಪರ್ಚೇಸೇ ಮಾಡಲ್ಲ. ಅವರು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅವರು ಯಾವಾಗ ಬೇಕಿರುತ್ತೋ ಆವಾಗ ಡಿಸೈನ್ಗಳನ್ನ ಸುಮ್ಮನೆ 50-100 ಹಾಕ್ಬಿಟ್ಟು ಡಿಸೈನ್ನ ತೊಗೊಳ್ತಿದ್ದಾರೆ ಈಗಲೂ ಸಹ. ಅದೇನಕ್ಕಂತ, ಯಾಕಂದರೆ ಕಸ್ಟಮರ್ ಕೇಳಿದಾಗ ಅವರು ಪರ್ಚೇಸ್ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಬಟ್ ತುಂಬ ಒಂದು
ಕಸ್ಟಮರ್ಗಳು ನಮ್ಗೆ ಆ ಥರ ಪರ್ಚೇಸ್ ಮಾಡ್ತಿದ್ದಾರೆ. ಸಂಡೇ ತೊಗೊಳ್ಳಿ ಅಕ್ಕ, ಸಂಡೇ ಆಫರ್ ಇರುತ್ತೆ ಅಲ್ವಾ ಅಂತಂದರೆ, ಇಲ್ಲಣ್ಣ ನಮ್ಗೆ ಅರ್ಜೆಂಟಾಗಿ ಬೇಕಿದೆ, ಹಾಕ್ಬಿಡಿ, ನಾನು ನಿಮ್ಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ಅವ್ರಿಗಷ್ಟು ಅರ್ಜೆಂಟ್ ಇರುತ್ತೆ. ಬಟ್ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಈ ಥರ ಸುಮಾರಷ್ಟು ಮಾಡಿಬಿಟ್ಟಿದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೇನಾದರೂ ಇನ್ ಕೇಸ್ ನಿಮ್ಮ ಹತ್ರ ಮಷಿನ್ ಇರೋದಾದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ಅಲ್ವಾ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ನಿಮಗೆ ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ನಮಗೆ ಬಲ್ಕಲ್ಲಿ ಡಿಸೈನ್ ಬೇಕು, ನಮಗೆ ಬರೀ 50 ಡಿಸೈನ್ ಕೊಟ್ಟಿದ್ದಾರೆ, 60 ಡಿಸೈನ್ ಕೊಟ್ಟಿದ್ದಾರೆ, 40 ಡಿಸೈನ್ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಿದ್ದಾರೆ. ಸೊ ಆ ಥರ ಇರೋ ನೀವು ಬಲ್ಕಲ್ಲಿ ಜಾಸ್ತಿ ಡಿಸೈನ್ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಿಮಗೆ ಇನ್ನೂ ಸಹ ಡ್ಯೂರೇಷನಲ್ಲಿ ಇನ್ನೂ ಕಮ್ಮಿ ಅಮೌಂಟ್ ಆಗುತ್ತೆ, ನಿಮಗೆ ಡಿಸೈನ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಇನ್ನು ಫೋಲ್ಡರೇ ಫುಲ್ಲು ನಾವೇನು PDF ಕಳಿಸಿರ್ತೀವ ಫುಲ್ ಫೋಲ್ಡರೇ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅದಕ್ಕೂ ಒಂದಷ್ಟು ಅಮೌಂಟ್ ಸಪ್ರೇಟ್ ಇರುತ್ತೆ. ಸೊ ಆ ಥರ ಇರುತ್ತೆ. ನೀವೇನಾದರೂ ಡಿಸೈನ್ ಎಂಕ್ವೈರಿ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕೆಳಗಡೆ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿದ್ದೀನಿ ಅಲ್ವಾ ಸ್ಕ್ರೀನ್ ಮೇಲೆ, ಆ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನು ಡಿಸೈನ್ ಇನ್ಫಾರ್ಮೇಷನ್ ಬೇಕೋ, ಮಷಿನ್ ಇನ್ಫಾರ್ಮೇಷನ್ ಬೇಕೋ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕರೆಕ್ಟಾಗಿ 8:30 9 ಗಂಟೆ ಆಗ್ತಾ ಬರ್ತಿದೆ. ಇವಾಗ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಚಿನಿಮಾ ತುಂಬಾ ಹಠ ಮಾಡ್ತಾ ಇದ್ಲು, ಯಾಕಂದರೆ ಸ್ಕೂಲಿಗೆ ಬರೀ ಹೋಗ್ತಾಳೆ, ಡೇ ಟೈಮಲ್ಲಿ ಮಲ್ಗೋದೇ ಇಲ್ಲ ಅವಳು. ಸೊ ಇವಾಗ ತುಂಬಾ ಬೇಗ 6:45 7:30 ಅಷ್ಟೊಳಗೆ ಫುಲ್ಲು ಫ್ಲಾಟ್ ಅವಳು ಮಲ್ಕೊಂಡ್ಬಿಡ್ತಾಳೆ. ಸೊ ಇವಾಗ ತುಂಬ ಬೇಗನೆ ಅಡುಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸನ ಮುಗಿಸಿ ಬಂದೆ. ಹಾಗೆ ನಮ್ಮ ಬಾಲ್ಕನಿನಲ್ಲಿ ತುಂಬಾ ಕಸ ತುಂಬ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲನೂ ಸಹ ಬಾಮ ಇದನ್ನ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ವರ್ಕ್ ಇತ್ತಲ್ಲ, ಅದಕ್ಕೆ ನಾನು ಕೆಳಗಡೆ ಬಂದೆ. ಹಾಗೆ ಒಂದು ಬ್ಲೌಸ್ ಸ್ಟಿಚ್ ಕೂಡ ಮಾಡಬೇಕು. ಸೊ ಇದು ಬೆಳಗ್ಗೆ ಏನು ವರ್ಕ್ ಮಾಡ್ತಾ ಇದ್ನಲ್ಲ ಅದನ್ನ ಫುಲ್ ಕಂಪ್ಲೀಟಾಗಿ ತೋರಿಸಿರಲಿಲ್ಲ ನಿಮಗೆ. ಇದು ಬ್ಯಾಕ್ ಮಾತ್ರ ತೋರಿಸಿದೆ. ಫ್ರಂಟಲ್ಲಿ ಈ ಥರ ಬರುತ್ತೆ. ಇದು ಬ್ಯಾಕು ಕಲರ್ ಕಾಂಬಿನೇಷನ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಬಟ್ ಬ್ಲೌಸ್ ಪೀಸ್ ಮಾತ್ರ ಕಮ್ಮಿ ಇದೆ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ. ಸ್ಲೀವ್ಸಲ್ಲಿ ಜಸ್ಟ್ ಬುಟ್ಟ ಕೇಳಿದ್ರು ಅಷ್ಟೇ. ಬಟ್ ನಾನು ಅವ್ರಿಗೆ ಪ್ರೈಸ್ ಹೇಳಿರೋದು ಬಂದುಬಿಟ್ಟು 800 ರುಪೀಸು. ನಾನು ಟೈಮಿಂಗ್ಸ್ ನೋಡ್ದೆ ಇರೋ ಪ್ರೈಸ್ನ ಹೇಳಿದ್ದೆ. ಬಟ್ ಇದು 800 ರುಪೀಸ್ಗೆ ಆಗೋದೇ ಇಲ್ಲ. 900 950ಗೆ ಓಕೆ ಮಾಡ್ಬೋದು. ಇದನ್ನು ತುಂಬಾ ಟೈಮ್ ಬರುತ್ತೆ. ಬ್ಯಾಗ್ಗೆ 3 hours ಬರುತ್ತೆ. ಇನ್ನು ಫ್ರಂಟ್ ಸ್ಲೀವ್ಸ್ ಅಂತೂ ಇನ್ನೂ ಎಕ್ಸ್ಟ್ರೀಮಲ್ಲಿ ಟೈಮ್ ಬರುತ್ತೆ. ಬಟ್ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಒಂದು 3 hours ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಈ ಬುಟ್ಟಾಸ್ ಬಂದಿತ್ತು ತುಂಬಾ ಟೈಮ್ ಜಾಸ್ತಿನೇ ಬರುತ್ತೆ ಹೇಳಬೇಕಂತಂದರೆ. ನಾನು ಅವ್ರಿಗೆ ಹೇಳಿರೋದು 800 ರುಪೀಸು. ನಾನು ಟೈಮ್ ನೋಡದೇ ಹೇಳಿರೋಂತಹ ಪ್ರೈಸ್ ಅದು, ಸುಮ್ಮನೆ ಡಿಸೈನ್ ನೋಡಿಬಿಟ್ಟು. ಬಟ್ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 950 ರುಪೀಸ್ ಆಗುತ್ತೆ. ನಾವು ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎಲ್ಲ ಡಿಸೈನ್ಗೂ ಸಹ ಸೇಮ್ ತೊಗೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರೈಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ನೀವು. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಫಿನಿಶಿಂಗ್ ಆದ್ರೂ ನೋಡ್ತಾ ಇರ್ಬೋದು, ತುಂಬಾ ಸೂಪರಾಗಿ ಬಂದಿದೆ ಡಿಸೈನು. ಇದು ಬ್ಯಾಕಲ್ಲಿ, ನೀವು ಬ್ಯಾಕ್ ಆದ್ರೂ ಅಷ್ಟೇ ನಾನು ಕ್ಲಿಯರಾಗಿ ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಗೆ ಕಲರ್ ಕಾಂಬಿನೇಷನ್ನು ಎಲ್ಲನೂ ಸಹ ವಿಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ನೀವು ಫುಲ್ ವಿಡಿಯೋ ಚೆಕ್ಔಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ ಇದೊಂದು ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಇದೊಂದು ಬ್ಲೌಸು ಸ್ಟಿಚ್ಚು ಮತ್ತು ವರ್ಕ್ ನೋಡ್ತಾ ಇರ್ಬೋದು. ಸೊ ಇದು ಒಂದು ಟೈಮಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿರೋಂತಹ ಡಿಸೈನು. ಈ ಡಿಸೈನ್ಗೆ ನಾನು 850 ರುಪೀಸ್ನ ತೊಗೊಂಡಿದ್ದೀನಿ. ಏನು ಟ್ರಿಮ್ಮಿಂಗ್ ಆಗಿಲ್ಲ, ಎಂಥದ್ದು ಆಗಿಲ್ಲ, ದಾರ ಹಾಗೆ ಇದೆ. ಸೊ ಇದು ನವೀನವ್ರಿಗೆ ಕೊಡಬೇಕು, ಹೋಗಿಬಿಟ್ಟು ಟ್ರಿಮ್ ಮಾಡಿಬಿಟ್ಟು ಸ್ಟೋನ್ ಹಾಕಿ ಇಡ್ತಾರೆ. ತುಂಬ ದಪ್ಪ ಇದ್ದಾರೆ ಗಾಯ್ಸ್. ಪೀಸ್ ಅಂತೂ ಸ್ವಲ್ಪನೂ ಸಹ ಉಳಿದಿಲ್ಲ ಅವ್ರಿಗೆ. ಇಲ್ಲೇನು ಖಾಲಿ ಇದೆಯಲ್ಲ, ಇಲ್ಲೆಲ್ಲ ಸಹ ಸ್ಟೋನ್ ಬರುತ್ತೆ. ತುಂಬಾ ಒಳ್ಳೆ ರಿಚ್ ಲುಕ್ ಕೊಡುತ್ತೆ. ಇದು ಕಾಂಟ್ರಾಸ್ಟಲ್ಲಿ ಪಿಂಕ್ ಅಥವಾ ರೆಡ್ ಯಾವುದಾದ್ರೂ ಆ್ಯಡ್ ಆಗಿದ್ದರೆ ಸೂಪರಾಗಿ ಕಾಣಿಸ್ತಾ ಇರೋದು. ಬಟ್ ಇದರಲ್ಲಿ ಯಾವುದೇ ಕಲರ್ ಸಹ ಆ್ಯಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಕಾಣಿಸ್ತಾ ಇದೆ. ನಾರ್ಮಲ್ ಫ್ರಂಟಲ್ಲಿ ನೆಕ್ ಲೈನ್ ಬರುತ್ತೆ. ಆದಷ್ಟು ಏನಾದರೂ ಮಷಿನ್ ವರ್ಕ್ ಮಾಡಿಸೋರಿದ್ರೆ ಆದಷ್ಟು ಥ್ರೆಡ್ ವರ್ಕ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದಾಗ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಬ್ಲೌಸು. ಸುಮ್ಮನೆ ಇತ್ತೀಚೆಗೆ ಯಾರು ಸಹ ಕೇಳ್ತಾನೋ ಇಲ್ಲ, ಹಾಕಿಸ್ಕೊಳ್ತಾನೋ ಸಹ ಇಲ್ಲ. ಸೊ ಇದು ಬ್ಯಾಕ್ ನೆಕ್ಕು. ಬ್ಯಾಕಲ್ಲಿ ಬಂದುಬಿಟ್ಟು ಯು ಶೇಪ್ ಬಂದಿದೆ. ಯು ಶೇಪು ಮತ್ತು ನಾನೇನು ಟ್ರಿಮ್ಮಿಂಗ್ ಮಾಡಿಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಆಮೇಲೆ ಇದೇನು ಡಿಸೈನ್ ಈ ಥರ ಇದೆ ಅಂತ ಅಂದ್ಕೊಂಡ್ಬೇಡಿ, ನಾನು ಯಾವುದೇ ರೀತಿಯಾಗಿ ಟ್ರಿಮ್ಮಿಂಗ್ನ ಮಾಡಿಲ್ಲ. ಈ ಶರ್ಟ್ ಅಂತ ಇದೆ ಬ್ಲೌಸ್. ಇದು ಸೊ ಈ ಥರ ಬಂದಿದೆ ಬ್ಲೌಸು. ಸೊ ನಾನೇನು ಟ್ರಿಮ್ಮಿಂಗ್ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ.
ಸೊ ನೈಟ್ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇದೆ. ಯಾವುದೇ ರೀತಿಯ ಲೈಟಿಂಗ್ಸ್ ಫೆಸಿಲಿಟೀಸ್ ಇಲ್ಲ. ನಾನು ಹಾಕ್ಕೊಂಡಿರೋದೇ 2 ಟ್ಯೂಬ್ ಲೈಟ್ ಅಷ್ಟೇ. ಸೊ ಈ ಥರ ಬಂದಿದೆ. ಸೊ ಯಾರಿಗಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಡ್ಬೋದು. ಸೊ ಈ ಡಿಸೈನ್ ಬಂದ್ಬಿಟ್ಟು ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ಬಂದ್ಬಿಟ್ಟು ತೋರಿಸಿದ್ದೀನಲ್ವ, ಈ ಥರ ಬರುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಇದಕ್ಕೆಲ್ಲ ಸ್ಟೋನ್ ಬರುತ್ತೆ. ಅದಾದಮೇಲೆ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನಾನು, ನೋಡೋಣ ಸಿಕ್ಕರೆ ನನಗೆ ಅವ್ರು ಇಸ್ಕೊಂಡೋಗೋಷ್ಟರೊಳಗಡೆ ಸಿಕ್ಕರೆ ನಾನು ಆ್ಯಡ್ ಮಾಡ್ತೀನಿ ಈ ಒಂದು ಬ್ಲೌಸ್ನ. ಸೊ ನಾನು ಹೇಳಿದ್ನಲ್ಲ, ಬ್ಲೌಸ್ ಬಗ್ಗೆ ತುಂಬ ಪೊಸೆಸಿವ್ ಆಗಿರೋರು. ನಾವೇನು ಟೈಮಿಂಗ್ಸ್ ಹೇಳಿರ್ತೀವೋ, ನೈಟ್ ಒಂದು 10 ಗಂಟೆ 10:15 ಆಗ್ಬೋದು ಅಂತ ಹೇಳಿದ್ದೆ. ಕರೆಕ್ಟಾಗೆ ಟೈಮಿಗೆ ಕಾಲ್ ಮಾಡಿದ್ದಾರೆ, ಆಯಿತಾ ಅಂತ ಹೇಳ್ಬಿಟ್ಟು. ಇನ್ನೂ ಇಲ್ಲ, ರನ್ ಆಗ್ತಾ ಇದೆ ಅಂತ ಹೇಳಿದೆ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿನೇ. ಸೊ ನೋಡ್ತಾ ಇರ್ಬೋದು, ಡಿಸೈನು ಈ ಥರ ಬಂದಿದೆ. ಇದು ಸೆಲ್ಫ್ ಕಲರಲ್ಲಿನೇ ಸ್ಯಾರಿ ಬಂದಿರೋದು. ಇಲ್ಲಿ ನಾನು ಫುಲ್ಲು ಗೋಲ್ಡ್, ಲೈಟ್ ಗೋಲ್ಡ್ ಜರಿನಲ್ಲಿ ಮತ್ತು ಸ್ಯಾರಿ ಕಲರ್ನ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ಬೇಕಂತಂದರೆ ಡಿಸೈನು. ಇದು ಫ್ರಂಟ್ ವರ್ಕ್ ಆಗ್ತಾಯಿದೆ. ಫ್ರಂಟ್ ಕಂಪ್ಲೀಟ್ ಆಗಲಿ, ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ವರ್ಕು. ಇದು ಕಂಪ್ಲೀಟ್ ಆಗಲಿ, ನಾನು ತೋರಿಸ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಿಡ್ತೀನಿ ನಾನು. ಇದು ಡಿಸೈನ್ ನೋಡ್ತಾ ಇರ್ಬೋದು. ಆಗಲೇ ಕ್ಲಿಯರಾಗಿ ತೋರಿಸೋದಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಜಸ್ಟ್ ಸೆಲ್ಫ್ ಕಲರಲ್ಲಿ ಸ್ಯಾರಿ ಬಂದಿರೋದು. ಗೋಲ್ಡ್ ಮತ್ತು ಸ್ಯಾರಿ ಕಲರ್ನೇ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು ಡಿಸೈನ್. ನಾನೇನು ಟ್ರಿಮ್ಮಿಂಗ್ ಏನೂ ಮಾಡಿಲ್ಲ, ಹಾಗೇ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಡಿಸೈನ್ ಬೇಕು ಅನ್ನೋದಾದರೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಸ್ಲೀವ್ಸಲ್ಲಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಬಟ್ ಇವರು ಸ್ಲೀವ್ಸ್ ಏನು ಸಹ ಕೇಳಿಲ್ಲ, ಜಸ್ಟ್ ಫ್ರಂಟು ಬ್ಯಾಕು ಅಷ್ಟೇ ಸಾಕು ಅಕ್ಕ ಅಂತ ಹೇಳಿದರು. ಸೊ ನಾನು ಅಷ್ಟನ್ನೇ ವರ್ಕ್ನ ಮಾಡಿರೋ ಅಂಥದ್ದು. ಸ್ಲೀವ್ಸ್ಗೆ ಫಸ್ಟು ಚೆಕ್ಸ್ ಬಂದುಬಿಟ್ಟು, ಆಮೇಲೆ ಬಾರ್ಡ್ರ್ ಲೈನು, ಆಮೇಲೆ ಬುಟ್ಟಾಸ್ ಬಂದಿದೆ. ಆ ಥರ ಬಂದಿದೆ. ಬೇಕು ಅಂದರೆ ಹೇಳಿ, ಯಾರಿಗಾದ್ರೂ ಬೇಕು ಅಂದರೆ ಡಿಸೈನ್ನ ಕಳಿಸ್ಕೊಡ್ತೀನಿ, ನೋಡುವಂತ್ರಿ. ಡಿಸೈನ್ಗಂತಲೇ ಸಪ್ರೇಟ್ ನಂಬರ್ನ ಕೊಟ್ಟಿದ್ದೀನಿ. ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಡಿಸೈನ್ ಎಂಕ್ವೈರಿ ನಂಬರ್ ಅಂತಲೇ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಸೊ ಫುಲ್ ಡಿಸೈನ್ ಈ ಥರ ಬರುತ್ತೆ. ತುಂಬ ಒಂಥರ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ಈ ಒಂದು ಬ್ಲೌಸ್ಗೆ. ಬಟ್ ಇವರು ಸ್ಲೀವ್ಸ್ಗೆ ವರ್ಕ್ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಇಲ್ಲೇ ತುಂಬ ಟೈಮ್ ಆಗೋಯಿತು. ಆಲ್ರೆಡಿ 11 ಗಂಟೆ 11:20 ಆಗೋಗಿದೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.